ನಮಸ್ಕಾರ. ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ನಾನಿವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಇಡವನಿದ್ದೇನೆ. ಇವರು ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್. ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಶಿಕ್ಷಕರು. ಆ ಪ್ರವೃತ್ತಿಯೇ ವೃತ್ತಿಯಾದಾಗ ಇವರು ಸಾವಿರಾರು ಕೋಟಿಯ ಒಡೆಯನಾಗಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಚುನಾವಣೆಗೆ ನಿಂತು ಸಂಸದರೂ ಆದರು. ದೇಶದ ಶ್ರೀಮಂತ ಸಂಸದ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾದರು. ಇದಿನ್ನೂ ಮುಂದುವರಿತು. ಆಶ್ಚರ್ಯಕರ ರೀತಿಯಲ್ಲಿ ನರೇಂದ್ರ ಮೋದಿ ಸಂಪುಟದಲ್ಲಿ ಸಚಿವರೂ ಆದರು. ಇದು ಗೊತ್ತಿರೋದೇ ಬಿಡಿ. ಆದರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು 5,000 ಕೋಟಿ ರೂಪಾಯಿ ಒಡೆಯನಾಗಿದ್ದು ಹೇಗೆ? ಇದೇ ವೆರಿ ಇಂಟ್ರೆಸ್ಟಿಂಗ್ ಕಹಾನಿ. I, Dr. Pemmasani Chandrasekhar, do solemnly affirm that I will not directly or indirectly communicate or reveal to any person or persons any matter which shall be brought under my consideration or shall become known to me as a Minister of State for the Union, except as may be required for the due discharge of my duties as such Minister of ದೇಶದ ಅತ್ಯಂತ ಶ್ರೀಮಂತ ಸಂಸದ. ಅವರು ಘೋಷಿಸಿಕೊಂಡಿರುವ ಒಟ್ಟು ಆಸ್ತಿ ಮೊತ್ತ 5,705 ಕೋಟಿ ರೂಪಾಯಿ. ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಮಾಡುತ್ತಲೇ ಇಷ್ಟೊಂದು ಆಸ್ತಿ ಸಂಪಾದಿಸಿದ ಶ್ರೀಮಂತ ಮೇಷ್ಟ್ರು ಇವರು. ಇವರಿಗೆ ಆನ್ಲೈನ್ ಕೋಚಿಂಗ್ ಬಿಟ್ಟು ಬೇರೆ ಬಿಸ್ನೆಸ್ ಇಲ್ಲ. ಹೀಗಾಗಿ ಅವರು ಗಳಿಸಿದ ಪ್ರತಿ ರೂಪಾಯಿಯೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಅವರ ಖಾತೆಗೆ ಬಂದದ್ದು. ಹಾಗಾಗಿ ಎಲ್ಲವೂ ವೈಟ್ ಮನಿಯೇ. ಹೀಗಾಗಿ ನನ್ನ ಒಟ್ಟು ಆಸ್ತಿಯ ಮೊತ್ತ 5,705 ಕೋಟಿ ರೂಪಾಯಿ ಎಂದು ಗರ್ವದಿಂದ ಹೇಳ್ಕೊಳ್ತಿದ್ದಾರೆ ಚಂದ್ರಶೇಖರ್. ಚಂದ್ರಶೇಖರ್ ಅವರ ಕುಟುಂಬದ ಒಟ್ಟು ಆಸ್ತಿ 5,705 ಕೋಟಿ ರೂಪಾಯಿ ಪೈಕಿ ವೈಯಕ್ತಿಕವಾಗಿ ಯಾರ್ಯಾರ ಆಸ್ತಿ ಎಷ್ಟು ನೋಡೋಣ. ಪೆಮ್ಮಸಾನಿ ಚಂದ್ರಶೇಖರ್ ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್ ಸಾಮಾನ್ಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ್ರು. ಸಣ್ಣ ಪುಟ್ಟ ಶಾಲೆಗಳಲ್ಲಿ ಓದಿ ಈ ಮಟ್ಟಕ್ಕೆ ಬಂದರು. ಇವರ ಕನಸು ದೊಡ್ಡದಿತ್ತು. ಹೀಗಾಗಿ ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲೇ ಉಳಿದು ಹೋಗದೆ ಅತ್ಯಂತ ಶ್ರೀಮಂತರಾಗಿ ಈ ಮಟ್ಟಕ್ಕೆ
ನೋಟ್ಸ್ ಕೊಟ್ಟಿದ್ದರಿಂದ ಡಾಕ್ಟರ್ ಪೆಮ್ಮಸಾನಿ ಬಹುಬೇಗ ಅಮೆರಿಕಾದಾದ್ಯಂತ ಫೇಮಸ್ ಆದರು. ಜೊತೆಗೆ ಯು ವರ್ಲ್ಡ್ ಎಂಬ ಆನ್ಲೈನ್ ತರಬೇತಿ ಸಂಸ್ಥೆಯನ್ನು ಕೂಡ ಶುರು ಮಾಡಿದರು. ಇದರಲ್ಲಿ ಅವರು ನರ್ಸಿಂಗ್, ಫಾರ್ಮಸಿ, ಕಾನೂನು, ವಾಣಿಜ್ಯ ಮತ್ತು ಲೆಕ್ಕಪತ್ರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಬರೆಯುವವರಿಗೆ ತರಬೇತಿ ನೀಡುತ್ತಾ ಬಂದರು. ಹೀಗೆ ಆನ್ಲೈನ್ ಕೋಚಿಂಗ್ ಮೂಲಕ ಅವರು ಅಮೆರಿಕದಲ್ಲಿ ಬಹುಬೇಡಿಕೆಯ ಅಧ್ಯಾಪಕರಾದರು. ಈ ಭಾರತೀಯರ ಪರವಾಗಿ ಅಮೆರಿಕದಲ್ಲಿ ಹೋರಾಟ ಮಾಡಿದರು. ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡಿದ ಅವರು ಹುಟ್ಟಿದ ನೆಲಕ್ಕೆ ಏನಾದರೂ ಮಾಡಬೇಕು ಎಂಬ ಉದ್ದೇಶದಿಂದ ಅಂತಿಮವಾಗಿ ತವರಿಗೆ ವಾಪಸ್ಸಾದರು. ಆಂಧ್ರಪ್ರದೇಶಕ್ಕೆ ಅವರು ವಾಪಸ್ಸಾದಾಗ ಪಲ್ನಾಡು ಭಾಗದಲ್ಲಿ ಜನರು ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರು. ಅವರ ಸೇವೆಗೆ ನಿಂತ ಡಾಕ್ಟರ್ ಪೆಮ್ಮಸಾನಿ ಎಲ್ಲರಿಗೂ ಸ್ವಂತ ಹಣದಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡಿದರು. ನೂರಾರು ಬೋರ್ವೆಲ್ಗಳನ್ನು ಕೊರೆಸಿದರು. RV ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡಿದರು. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನೀಡಲು ಬೆಸ್ಟ್ ಬೆರಿ ಆನಿ ಶಾಲೆಯನ್ನು ಆರಂಭಿಸಿದರು. ಪೆಮ್ಮಸಾನಿ ಎಂಬ ಟ್ರಸ್ಟ್ ಸ್ಥಾಪಿಸಿ ಬಡವರಿಗೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡಲು ರಾಜಕಾರಣಿಗಳು ದುಡ್ಡು ಮಾಡೋದ್ರ ಬಗ್ಗೆ ಜನಕ್ಕೆ ಅಸಹ್ಯ ಬಂದುಬಿಟ್ಟಿದೆ. ಆದರೆ ಇದಕ್ಕೆ ಅಪವಾದ ಅನ್ನೋ ಹಾಗೆ ಡಾಕ್ಟರ್ ಪೆಮ್ಮಸಾನಿ ಚಂದ್ರಶೇಖರ್ ಅವರು ದುಡ್ಡು ಮಾಡಿದ ಮೇಲೆ ರಾಜಕೀಯಕ್ಕೆ ಬಂದವರು, ಅದು ಸಾವಿರಾರು ಕೋಟಿ, ಎಲ್ಲವೂ ವೈಟ್ ಮನಿ. ಇಂಥ ಪ್ರಾಮಾಣಿಕತೆ ಸಚಿವರು ಆದ ಮೇಲೂ ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ.